ನಾಡಹಬ್ಬ ದಸರಾ ಅಂದರೆ ಗೊಂಬೆಗಳ ಹಬ್ಬ. ನವರಾತ್ರಿಯ ದಿನಗಳಲ್ಲಿ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸಿ ಆರಾಧಿಸುವಂತಹ ಸಂಪ್ರದಾಯವಿದೆ. ಇನ್ನು ದಸರಾ ಹಬ್ಬಕ್ಕೆ ದಿನಗಣನೆ ಶುರುವಾಗಿದ್ದು ನಗರದಲ್ಲಿ ಗೊಂಬೆಗಳ ಕಲರವ ಶುರುವಾಗಿದೆ. ಮಾರುಕಟ್ಟೆಗಳಲ್ಲಿ ನವದೇವತೆಗಳ ಕಲರ್ಫುಲ್ ಗೊಂಬೆಗಳ ಮಾರಾಟ ಭರ್ಜರಿಯಾಗಿ ನಡೀತಾ ಇದೆ. ಜಯನಗರದ 4th ಬ್ಲಾಕ್ನಲ್ಲಿ ದಸರಾ ಗೊಂಬೆಗಳ ದರ್ಬಾರ್ ಜೋರಾಗಿದ್ದು ರಾಮಾಯಣ ಮಹಾಭಾರತದ ಥೀಮ್ನ ಗೊಂಬೆಗಳು ಮಾರಾಟವಾಗ್ತಾ ಇದ್ದಾವೆ. ಗೋವರ್ಧನಗಿರಿ, ಕೃಷ್ಣನ ತುಂಟಾಟ, ಅಯೋಧ್ಯೆಯ ರಾಮಮಂದಿರ, ದಸರಾ ಗಜಪಡೆ, ಅಂಬಾರಿ ಹೊತ್ತಂತಹ ಆನೆ, ಶ್ರೀನಿವಾಸ ಕಲ್ಯಾಣ, ಲಕ್ಷ್ಮೀ ನರಸಿಂಹ ಸೇರಿದಂತೆ ಹಲವು ಥೀಮ್ಗಳಲ್ಲಿ ಗೊಂಬೆಯ ಅನಾವರಣ ಮಾಡಲಾಗಿದೆ. ಕಳೆದ ಬಾರಿ ಅಯೋಧ್ಯೆ ರಾಮನ ಥೀಮ್ ಹೆಚ್ಚಾಗಿ ನಗರದಲ್ಲಿ ಕಂಡುಬಂದಿತ್ತು. ಈ ಬಾರಿ ರಾಮಾಯಣದ ಪ್ರತಿಯೊಂದು ದೃಶ್ಯಗಳು ಮೂಡಿಬಂದಿರುವುದು ಬಹಳ ವಿಶೇಷವಾಗಿದೆ. ಹೊಸ ಹೊಸ ಥೀಮ್ಸ್ ತುಂಬ ಬಂದಿದೆ ಮೇಡಮ್. ಈ ಸಲ ಸ್ಪೆಷಲ್ ಅಂತಂದರೆ ಭಕ್ತ ಪ್ರಹ್ಲಾದ ಮೊನ್ನೆನೂ ಮೂವಿ ಬಂತು, ಸೊ ಹಾಗಾಗಿ ಅದನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಪ್ರಹ್ಲಾದನ ಕಂಪ್ಲೀಟ್ ಸ್ಟೋರಿ, ಅದು ಅವ್ರ ಆಶ್ರಮದಲ್ಲಿ ಇರೋದ್ರಿಂದ ಕಂಬ ನರಸಿಂಹ ಬಂದು ನರಸಿಂಹ ಅವತಾರ ಕಂಪ್ಲೀಟ್ ಸ್ಟೋರಿ ಈ ಸಲ ಬಂದಿದೆ. ಜನ ತುಂಬ ಅದನ್ನು ಆರ್ಡರ್ಸ್ ಮಾಡಿ ತರಿಸ್ಕೋತಾ ಇದ್ದಾರೆ ಮೇಡಮ್. ಅಲ್ಲಿ ಲಾಸ್ಟ್ ಟೈಮ್ ಅಯೋಧ್ಯೆ ರಾಮ ಬಂದಿತ್ತು, ಸೊ ಈ ಸಲ ಭಕ್ತ ಪ್ರಹ್ಲಾದ ಇದೆ. ನಾರ್ಮಲಾಗಿ ನಮ್ಮ ದಸರಾಗೆ ರಾಮಾಯಣ ಥೀಮ್ಸ್ ಪೂರ್ತಿ ಕಂಪ್ಲೀಟ್ ಸಿಗುತ್ತೆ. ಪುತ್ರ ಕಾಮೇಷ್ಟಿ ಯಾಗದಿಂದ ರಾವಣ ಸಂಹಾರವರೆಗೂ ಸಿಗುತ್ತೆ. ಕೃಷ್ಣಲೀಲಾ ಕಂಪ್ಲೀಟ್ ಥೀಮ್ಸ್ ಇಡೋರು ಅದನ್ನ ಥೀಮ್ಸ್ ಮಾಡ್ತಾರೆ. ಮಹಾಭಾರತ ಥೀಮ್ಸು ಸಿಗುತ್ತೆ ನಮ್ಮ ಹತ್ರ ಕಂಪ್ಲೀಟು. ನವದುರ್ಗೆಯರು ಬರ್ತಾ ಇದ್ದಾರೆ ಮೇಡಮ್. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಜನ ಈ ಸಲ ತುಂಬ ಚೆನ್ನಾಗೇ ಬಂದಿದ್ದಾರೆ. ಚೆನ್ನಾಗಿದೆ, ಸೇಲ್ಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಿದೆ, ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಮೇಡಮ್. ಕಾಸ್ಟಿಂಗ್ ಸ್ವಲ್ಪ